ನಿರಾಸೆಯಿಂದಲೇ ಕಂಗೆಟ್ಟ ಮರ್ಕಟಸ್ತೋಮವು ಮೆಲ್ಲ ಮೆಲ್ಲನೆ ವಿಂಧ್ಯಾದ್ರಿ ಶಿಖರವನ್ನೇ ಏರತೊಡಗಿತು. ಒಬ್ಬನ ಹಿಂದೊಬ್ಬನಂತೆ ಸಾಲ್ಗೊಂಡು ಎಲ್ಲರೂ ಆ ಮಹೋನ್ನತವಾದ ಶೃಂಗವನ್ನಡರಿ ಮುಂದಾವ ದಾರಿಯನ್ನೂ ಕಾಣದೆ ನಿಟ್ಟುಸಿರನ್ನು ಬಿಟ್ಟು ನೆಲದ ಮೇಲೆ ಒಟ್ಟಾಗಿ ಕುಳಿತೇ ಬಿಟ್ಟರು. ಮಿದುವಾಗಿ ಗಾಳಿ ಬೀಸುತ್ತಿತ್ತು. ಬಳಲಿದ್ದ ದೇಹಕ್ಕದು ಸುಖಸ್ಪರ್ಶವೇ ಆಗಿತ್ತು. ನಿಸರ್ಗ ಸಹಜವಾದ ಸೌಂದರ್ಯವು ಬಹುದೂರದವರೆಗೆ ಕಾಣುತ್ತಿತ್ತು. ನೆಮ್ಮದಿಯಿಲ್ಲದ ಮನಸ್ಸಿಗದು ಸಂತೋಷಕಾರಕವೇ ಆಗಿತ್ತು. ಕುಸುಮ ಸೌರಭವು ತಂಗಾಳಿಯಲ್ಲಿ ತಾನಾಗಿ ತೂರಿ ಬರುತ್ತಿತ್ತು. ಜಡತೆಗೊಂಡಿದ್ದ ಮನಸ್ಸನ್ನದು ಬಡಿದೆಬ್ಬಿಸುವಂತೆಯೇ ಇತ್ತು. ಮೇಲೆತ್ತರದ ಗಗನಮಂಡಲವು ಮಧುರ ಶಾಂತತೆಯನ್ನೇ ಬೀರುತ್ತಿತ್ತು. ಆವರಿಸಿದ್ದ ಚಿಂತೆಯನ್ನದು ದೂರೀಕರಿಸುವಂತೆಯೂ ಇತ್ತು. ಆದರೂ ಹತಾಶರಾಗಿದ್ದ ಸುಗ್ರೀವನ ಪರಿವಾರದವರು ಅಲ್ಲೇ ಕುಳಿತು ಮುಖ ನೋಡುತ್ತಿದ್ದರಲ್ಲದೆ ಮತ್ತೇನನ್ನೂ ಮಾಡಲಾರದಾದರು. ವಿಂಧ್ಯಾದ್ರಿಯ ಸಾನು ಪ್ರದೇಶದಲ್ಲಿದ್ದು ನಿಮ್ನಾಂತರವನ್ನು ನಿರೂಪಿಸಿದ ವಾನರರಿಗೆ ಅಲ್ಲಲ್ಲಿ ಪುಷ್ಪಿಸಿದ ರಕ್ಷರಾಜಿಯನ್ನು ಕಂಡು ಹೇಮಂತ ಕಾಲವೇ ಪ್ರಾಪ್ತಿಸಿತೆಂದು ಭ್ರಮೆಯಾಗಿ ಭಯವಾಯಿತು. ಅಂತೆಯೇ ಅವರು ಕೆಲವರು ತಮ್ಮೊಳಗೆ ಸುಗ್ರೀವನು ಸೀತಾನ್ವೇಷಣಕ್ಕಾಗಿ ನಮಗಿತ್ತ ಸಮಯದ ಅವಧಿಯು ಮೀರಿತು. ಇನ್ನವನು ನಮ್ಮನ್ನು ಖಂಡಿತವಾಗಿಯೂ ಇರಗೊಡಲಾರನು. ಸೀತಾದೇವಿಯು ಸಿಕ್ಕಲಿಲ್ಲವಾದುದರಿಂದ ತನ್ನಾಜ್ಞೆಯು ಬರಡಾಯಿತೆಂದು ಕುಪಿತನಾಗಿ ನಮಗೆ ಮರಣದಂಡನೆಯನ್ನೇ ವಿಧಿಸದಿರನು. ನಾವು ಮುಂದೆ ಬದುಕುವಂತೆಯೂ ಇಲ್ಲ. ಆದುದರಿಂದ ನಾವಿನ್ನು ಕಿಷ್ಕಿಂಧೆಯನ್ನು ಮರಳಿ ಸೇರುವುದು ನಮಗೆ ಅತ್ಯಂತ ಅಪಾಯಕಾರಕವಾಗಿಯೇ ಪರಿಣಮಿಸಬಹುದು. ಅಲ್ಲಿಯ ಎಲ್ಲ ಆಸೆಗಳನ್ನು ನಾವಿನ್ನು ತೊರೆದು ಬಿಡುವುದೇ ವಿಹಿತವು. ನಮಗಿನ್ನು ಏನಾಗಬೇಕಾಗಿದೆ? ಎಲ್ಲದರಲ್ಲಿ ಜೀವಿಸಿದ್ದರಾಯಿತು. ಆ ಕಾಂಚನವನವು ಸರ್ವ ವಿಧದಿಂದಲೂ ನಮಗೆ ಪ್ರಶಸ್ತವಾಗಿಯೇ ಇದೆ. ಹಣ್ಣಿದೆ, ನೀರಿದೆ, ಒಳ್ಳೊಳ್ಳೆಯ ಮನೆಗಳಿವೆ. ಮೇಲಾಗಿ ನಮ್ಮಿವರನ್ನು ಯಾರೂ ತಿಳಿಯಲಾರರು ಮಾತ್ರ. ಯಾರಿಂದಲೂ ಯಾವುದೇ ಥರದ ಅಪಾಯವೂ ಅಲ್ಲಿ ಉಂಟಾಗಲಾರದು. ನಮ್ಮಿ ಯುವರಾಜನಾಗಿರುವ ಅಂಗದನೇ ನಮ್ಮೆಲ್ಲರಿಗೂ ಅರಸನಾಗಿರಲಿ. ಮತ್ತೇನು ಎಂದು ಪಿಸುಗುಟ್ಟತೊಡಗಿದರು. ಅದನ್ನು ಕೇಳಿದ ಅಂಗದನು ಅದೇ ಮಾತುಗಳನ್ನು ಪುಷ್ಟೀಕರಿಸಿದನು. ಆ ಕ್ಷಣವೇ ಹನುಮಂತನು, ಅಂಗದ, ಬುದ್ಧಿಯಿಲ್ಲದವರ ಮಾತು ಕೇಳಿ ಇದ್ದ ಬುದ್ಧಿಯನ್ನು ಕಳೆದುಕೊಳ್ಳುವುದಲ್ಲ. ನೀನು ನನ್ನ ಆತ್ಮೀಯ ಬಂಧುವು ಮಾತ್ರವಲ್ಲ, ನಮ್ಮ ಸಾಮ್ರಾಟನಾಗಿದ್ದ ವಾಲಿಯ ಮಗನು, ಈಗಲಂತೂ ಕಿಷ್ಕಿಂಧೆಯ ಯುವರಾಜನು. ಹಿಂದು ಮುಂದು ನೋಡಿಯೇ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಲ್ಲದೆ ವಿಚಾರ ಶೂನ್ಯನಂತೆ ಏನನ್ನಾದರೂ ಹೇಳುವುದು ಸರಿಯಲ್ಲ. ಮನಸ್ಸಿಗೆ ಏನೇನೋ ಕಾಣಬಹುದು, ಹಾಗೆಯೇ ಬೇಕೆಂದು ಇನ್ನಿತರರು ಪ್ರೋತ್ಸಾಹಿಸಲೂಬಹುದು. ಹಾಗೆಂದು ಅದನ್ನೆಲ್ಲ ಹೊರಟರೆ ಮಾತ್ರವಲ್ಲ, ಬಾಯಿಯಿಂದ ಆಡಲು ಹೊರಟರೆ ಪರಿಣಾಮವೇನಾಗಬಹುದೆಂದು ಬಗೆದಿರುವೆಯಾ? ನಮಗೆಲ್ಲರಿಗಿಂತಲೂ ನಿನ್ನ ಹೊಣೆಯು ಹೆಚ್ಚು. ಬುದ್ಧಿಯನ್ನು ಇಂತಹ ಕಾಲದಲ್ಲಿಯೇ ಚೆನ್ನಾಗಿ ಉಪಯೋಗಿಸಬೇಕಾದುದು. ಆ ಗುಹೆಯನ್ನು ಸೇರಿ ಅಲ್ಲಿ ಸುಖವಾಗಿರಬಹುದೆಂದು ಇವರು ಸೂಚಿಸಿದರು. ನೀನು ಅದನ್ನು ಪುಷ್ಟೀಕರಿಸಿದೆ. ರಾಜಕಾರ್ಯದಲ್ಲಿ ಹಿಂದುಳಿದು ಪ್ರತ್ಯೇಕವಾಗಿಯೇ ಇಂತಹವರನ್ನೆಲ್ಲ ಕೂಡಿಕೊಂಡು ನೀನು ಹೇಗೆ ಸುಖವಾಗಿರಬಲ್ಲೆ? ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿರುವ ಇವರನ್ನು ಹೇಗೆ ಎಷ್ಟು ದಿನ ಸುಖವಾಗಿ ಆಳಬಲ್ಲೆ? ಮೇಲಾಗಿ ನಿನ್ನಾಜ್ಞೆಯನ್ನೇ ಆದರೂ ಇವರೆಲ್ಲ ಮತ್ತೆ ಪಾಲಿಸುವರೆಂಬ ಭರವಸೆ ಹೇಗೆ? ಬಳಲಿದಾಗ ಇವರು ಈಗಿನಂತೆಯೇ ನಿನ್ನನ್ನು ಮತ್ತೆ ಮರೆತು ತೊರೆಯದಿರಲಾರರು. ಆಲಸಿಗಳನ್ನು ಶ್ರಮಬೀರುಗಳನ್ನು ಕೂಡಿಕೊಂಡು ಹೆಚ್ಚು ಕಾಲ ಅರಸನಾಗಿರಲು ಯಾರಿಂದಲೂ ಸಾಧ್ಯವಾಗದು. ಸುಗ್ರೀವನು ತನ್ನಾಜ್ಞೆಗೆ ಭಂಗ ತಂದ ತನ್ನ ಅನುಚರರನ್ನು ಶಿಕ್ಷಿಸಲು ಅಸಮರ್ಥನಾದನೆ. ನೀವೆಲ್ಲ ಎಲ್ಲಿದ್ದರೇನು? ಅವನಿಗೆ ನಿಮ್ಮನ್ನು ದಂಡಿಸುವುದು ದುಸ್ತರವೇ? ವಾಲಿಯನ್ನು ಎದುರಿಸಿಯೂ ದೃಢಕಾಯನಾಗಿರುವ ಅವನು ನೀವು ಎಲ್ಲಿದ್ದರಲ್ಲಿಗೆ ಬಂದು ನಿಮ್ಮನ್ನು ಸರ್ವತಾ ಶಿಕ್ಷಿಸದಿರನು. ಮಾತ್ರವಲ್ಲ, ಶ್ರೀರಾಮನ ಕಾರ್ಯವು ಹಾಳಾಯಿತೆಂದು ಲಕ್ಷ್ಮಣನೂ ಕ್ರುದ್ಧನಾಗದಿರನು. ಅಮೋಘವಾದ ಅವನ ಮಂತ್ರಾಸ್ತ್ರಗಳಿಗೆ ದುಷ್ಪ್ರವೇಶವಾದ ಪ್ರದೇಶವೇ ಇರಲಾರದು. ಅಂತೂ ಕಾರ್ಯಬಾಹಿರನಾದ ಎಲ್ಲರೂ ದಂಡಿಸಲ್ಪಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸುಮ್ಮನೆ ಏನನ್ನಾದರೂ ಎಣಿಸಿಕೊಂಡು ಗೌರವಾರ್ಹವಾದ ನೀನು ಹೀಗೆ ಸರ್ವತಾ ಮಾತಾಡಕೂಡದು. ಇದರಿಂದ ಹಾನಿಯೇ ಹೆಚ್ಚಲ್ಲದೆ ಶುಭವಿಲ್ಲ. ಪ್ರಭುವಾದ ಶ್ರೀರಾಮನ ಸೇವೆ ಇದೆ ಎಂದು ಸದ್ಭಕ್ತಿಯಿಂದ ನಮ್ಮ ಕೆಲಸವನ್ನಷ್ಟು ಮಾಡೋಣ ಎಂದು ಅಂಗದನನ್ನು ಆಕ್ಷೇಪಿಸಿದನು. ಅಂಗದನಿಗೊಮ್ಮೆ ಮುಖಭಂಗವಾದಂತಾಗಿ ವ್ಯಾಕುಲತೆಯು ಮತ್ತಷ್ಟು ಹೆಚ್ಚಿತು. ಹಾಗೆಯೇ ಜಿಗುಪ್ಸೆಯೂ ಉಂಟಾಯಿತು. ಅವನು, ನನ್ನ ಕುರಿತು ಚೆನ್ನಾಗಿ ವಿಚಾರ ಮಾಡಿಯೇ ಇರುವೆನು. ನಾನು ಕಿಷ್ಕಿಂಧೆಯ ಯುವರಾಜನು ನಿಜ. ಸುಗ್ರೀವನು ಕರುಣೆಯಿಂದ ಕರೆದು ನನಗದನ್ನು ಇತ್ತುದಲ್ಲ. ನನ್ನ ಕುರಿತು ಅವನಿಗೆ ಯಾವ ಅಭಿಪ್ರಾಯ ಇರಬಹುದೋ ಅದು ನನಗೆ ವಿಧಿತವು.
ನನ್ನ ತೀರ್ಥರೂಪರ ಕೊನೆಗಾಲದ ಮಾತನ್ನು ನಡೆಸಿಕೊಡುವುದಕ್ಕಾಗಿ ಶ್ರೀರಾಮಚಂದ್ರನೇ ನನಗೆ ಯುವರಾಜ ಪಟ್ಟವನ್ನು ಕಟ್ಟಿಸಿದ್ದಲ್ಲದೆ ಅದು ಸುಗ್ರೀವನ ಕರುಣೆ ಎಂದು ಪ್ರಾರ್ಥಿಸಿದುದು ಸರ್ವತಾ ಅಲ್ಲ. ನನ್ನ ತಂದೆಯನ್ನು ಕೊಲ್ಲಿಸಿದ ಅವನಿಗೆ ನನ್ನ ಮೇಲೆ ಹೇಗೆ ವಾತ್ಸಲ್ಯವಿದ್ದಿತು? ಅಲ್ಲ, ನಾನಾದರೂ ಅದಕ್ಕೆ ಪಾತ್ರನಾಗುವುದು ಯುಕ್ತವೇ? ಅವನಿಗೆ ಈ ಒಂದೇ ಕಾರಣವೂ ಸಾಕು. ರಾಜಾಜ್ಞೆಯನ್ನು ಪಾಲಿಸಲಿಲ್ಲವೆಂದು ಯಾರನ್ನಲ್ಲದಿದ್ದರೂ ನನ್ನನ್ನು ಆ ತಪ್ಪಿಗೆ ಗುರಿಪಡಿಸದಿರನು. ಯುವರಾಜನೆನ್ನುವುದರಿಂದ ಬಹಿರಂಗವಾಗಿಯೂ ವಾಲಿಯ ಮಗನಾದುದರಿಂದ ಅಂತರಂಗಿಕವಾಗಿಯೂ ಆ ಎಲ್ಲ ತಪ್ಪುಗಳನ್ನು ನನ್ನ ಮೇಲೆಯೇ ಹೊರಿಸಿ ನನ್ನನ್ನವನು ದಂಡಿಸುವ ನವನದಿಂದ ಸರ್ವತಾ ಕೊಲ್ಲಿಸದಿರನು. ನಾನಿದ್ದರೆ ಕಾಲಾಂತರದಲ್ಲಾದರೂ ಅವನ ಅಧಿಕಾರಕ್ಕೆ ವಿಘ್ನವೇ ಪ್ರಾಪ್ತಿಸಬಹುದೆಂಬ ನನ್ನ ಕುರಿತು ಆ ಭಯವು ಅವನನ್ನು ಬಿಟ್ಟಿರಲಾರದು. ಹಾಗಾಗಿ ಯಾವುದೇ ಆದರೂ ಸಣ್ಣ ಕಾರಣವನ್ನು ಬೇಕೆಂತಲೇ ದೊಡ್ಡದು ಮಾಡಿ ನನ್ನನ್ನು ಕೊಲ್ಲಿಸುವ ಉದ್ದೇಶವು ಖಂಡಿತವಾಗಿಯೂ ಇರದಿರದು. ಆದುದರಿಂದ ತಾನಾಗಿ ದೊರೆಯಬಹುದಾದ ಈ ಅವಕಾಶವನ್ನು ಅವನು ಎಂದಿಗೂ ಬಿಡಲಾರನು. ತೀರಾ ಕಠಿಣ ಸ್ವಭಾವದ ಅವನು ದಯೆಯಿಂದ ತೀರ ಹೊರಗಾಗಿರುವನು. ಅವನನ್ನು ಯಾವ ವಿಧದಿಂದಲೂ ನಂಬುವುದು ಕಷ್ಟ. ನನ್ನ ಪಾಲಿಗಂತೂ ಅದು ತೀರ ಅಪಾಯಕಾರಕವೇ ಸರಿ. ವಾಲಿಯ ಮಗನಾಗಿ ಕಿಷ್ಕಿಂಧೆಯ ಯುವರಾಜನಾಗಿ ಸುಗ್ರೀವನಿಂದ ಶಿಕ್ಷಿಸಲ್ಪಟ್ಟು ಸಾಯುವುದು ನನಗೆ ತೀರ ಅಪಮಾನಕಾರಕವು. ಶಿಕ್ಷೆಯಂತೂ ನಿಶ್ಚಯವೇ, ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಹಾಗೆ ಸುಗ್ರೀವನಿಂದ ಕೊಲ್ಲಿಸಿಕೊಳ್ಳುವುದಕ್ಕಿಂತ ಇಲ್ಲೇ ಇದ್ದು ಜೀವ ಬಿಡುವುದು ಯುಕ್ತವು. ದ್ರೋಹ ಬಗೆದು ಬೇರೆ ರಾಜ್ಯ ಕಟ್ಟುವ ದುರಭಿಪ್ರಾಯವನ್ನು ತಳೆಯುವುದು ನ್ಯಾಯವಲ್ಲ. ನಾನದಕ್ಕೆ ಸಮ್ಮತಿ ಕೊಡುತ್ತೇನೆ. ಆದರೆ ಮುಖ್ಯವಾಗಿ ಮುಂದೆ ನಾನು ಬದುಕಿರುವುದು ಯಾವ ವಿಧದಿಂದಲೂ ಸಾಧ್ಯವಲ್ಲ. ಆದುದರಿಂದ ಈ ಪರ್ವತ ಪ್ರದೇಶದಲ್ಲೇ ಇದ್ದು ಪ್ರಾಯೋಪವೇಶ ಮಾಡಿ ಶ್ರೀರಾಮನ ಧ್ಯಾನದಿಂದ ಕೊನೆಯ ಉಸಿರಿನತ್ತ ಎಳೆದರೆ ನನಗೆ ಅದರಿಂದಲೇ ಜೀವನ ಸಾರ್ಥಕ್ಯವು ಎಂದು ತನ್ನ ಅಂತರಂಗವನ್ನು ತೆರೆದಿಟ್ಟಂತೆ ನುಡಿದನು. ವಿ ಎನ್ ಭಾಗವತ್ ಬರಬಳ್ಳಿ.